Hello friends, welcome back. I am back with for harvesting again. ಇವತ್ತಿನ ಹಾರ್ವೆಸ್ಟ್ ಏನಂದ್ರೆ ಸ್ಟಾರ್ ಫ್ರೂಟ್. ಇದನ್ನ ಸ್ಟಾರ್ ಫ್ರೂಟ್ ಅಂತಾರ. ಎದಕ್ಕೆ ಸ್ಟಾರ್ ಫ್ರೂಟ್ ಅಂತಾರ ಅಂದ್ರೆ ಇದು ಕಟ್ ಮಾಡಿದ್ರೆ ತೋರಿಸ್ತೀನಿ ನಿಮಗೆ. ಕಟ್ ಮಾಡಿದ್ರೆ ಒಳಗಡೆ ಸ್ಟಾರ್ ಶೇಪ್ನ ಕಾಣುತ್ತೆ. ಅದಕ್ಕೆ ಇದು ಸೆಕೆಂಡ್ ಟೈಮ್ ಈ ತರ ಬರ್ತಾ ಇರೋದು ಹಣ್ಣು. ಲಾಸ್ಟ್ ಸಮ್ಮರಿಗೆ ಬಂದಿತ್ತು, ಸಮ್ಮರ್ ಆದ್ಮೇಲೆ ಮೇನಲ್ಲಿ. ಈ ಸರಿ ತುಂಬಾ ಚೆನ್ನಾಗಿ ಬಂದಿದೆ. ಕಾಯಿ ಈ ತರ ಕಾಣುತ್ತೆ, ಮತ್ತೆ ಹಣ್ಣು ಈ ತರ ಇನ್ನೂ ಸೈಜ್ ದೊಡ್ಡದಾಗುತ್ತೆ. ಯಾಕೋ ಇದು ಹಣ್ಣು ಆಗ್ಬಿಟ್ಟದ ಆಲ್ರೆಡಿ. ಸೊ ಲೆಟ್ಸ್ ಕಟ್ ಅಂಡ್ ಹಾರ್ವೆಸ್ಟ್ ಟುಡೇ. ಓಕೆ, ಕಿತ್ತು ಸಕಾಶ್. ಓಕೆ, ಓಕೆ, ಇದು ಫಸ್ಟ್ ಹಾರ್ವೆಸ್ಟ್. ಆಮೇಲೆ ಇಲ್ಲೊಂದು ಚಿಕ್ಕು ಇದೆ. ಚಿಕ್ಕು ಆಲ್ಮೋಸ್ಟ್ ಹಣ್ಣಾಗ್ಬಿಟ್ಟಿದೆ ಚಿಕ್ಕು. ಆಮೇಲೆ ಇನ್ನೊಂದು ಹಾರ್ವೆಸ್ಟ್ ತೋರಿಸ್ತೀನಿ ಇವತ್ತು. ಸೊ ಚಿಕ್ಕು ಇಸ್ ರೆಡಿ ಫಾರ್ ಕಟಿಂಗ್. ಸ್ಟಾರ್ ಫ್ರೂಟ್ಸ್ ಆರ್ ರೆಡಿ. And then custard apple. Very good. So full ಹಣ್ಣಾಗಿದೆ. ಕಿತ್ತು ಬರ್ತಾ ಇಲ್ಲ. ಹಿಂಗೆ ಸ್ವಲ್ಪ ರೊಟೇಟ್ ಮಾಡು, ಬರುತ್ತೆ. ಆ ಕಡೆ ಸಣ್ಣದು ಕಿತ್ಬೇಡ, ಇನ್ನೂ ಆಗ್ಬೇಕು. ಓಕೆ, ತುಂಬ ಚೆನ್ನಾಗಿ ಹಣ್ಣಾಗಿದೆ ಇದು. ಲೆಟ್ಸ್ ಕಟ್ ದಮ್. ಓಕೆ, ಕಟ್ ಮಾಡು. ಎಸ್, ಫುಲ್ ಹಣ್ಣಾಗಿದೆ. ಗಿಡದಾಗ ಹಣ್ಣಾದರೆ ಅದರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ವಾವ್, ಭಾಳ ಚೆನ್ನಾಗಿದೆ ನೋಡ್ಲಕ್ಕ. It is looking delicious. Very good. Jayanti. Oh, she's already cutting chiku sapota. Wow. ಬಾಯಲ್ಲಿ ಇಟ್ಕೊಂಡು ಟೇಸ್ಟ್ ನೋಡ್ರಿ. ಕೃಷ್ಣ ನಮಸ್ತೆ. ಎಸ್, ಇವಾಗ ಟೇಸ್ಟ್ ನೋಡೋಣ. ಇದ್ದು ಸಿಯದ ಸೀನು ಇದೆ. ಚಿಕ್ಕು ತಿಂದ ಟೇಸ್ಟ್ ನೋಡೋಣ. ಸೂಪರ್. ಎಸ್, ದೇ ಆರ್ ಎಂಜಾಯಿಂಗ್ ಇಟ್. ಓಕೆ, ಕಟ್ ಮಾಡು. ಹುಷಾರು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಎದಕ್ಕೆ ಸ್ಟಾರ್ ಫ್ರೂಟ್ ಅಂತಾರಂದ್ರೆ ಇವಾಗ ಕರೆಕ್ಟ್ ಗೊತ್ತಾಗತ್ತೆ ನೋಡಿ. ಎಕ್ಸಾಕ್ಟ್ಲಿ ಇಟ್ ಈಸ್ ಲುಕಿಂಗ್ ಲೈಕ್ ಅ ಸ್ಟಾರ್. ಅದಕ್ಕೆ ಇದ್ರ ನೇಮ್ ಸ್ಟಾರ್ ಫ್ರೂಟ್ ಅಂತೀವಿ. ಸ್ವಲ್ಪ ಹುಳಿ ಹುಳಿ ಸಿಹಿ ಇರುತ್ತೆ. ಟೇಸ್ಟ್ ನೋಡಿ ಹೇಳೋಣ ಹೆಂಗಿದೆ ಅಂತ. ಹುಳಿ ಇದೆನಾ? ಸ್ವಲ್ಪ ಹುಳಿ ಇರುತ್ತಿದೆ. ಓಕೆ, ಇನ್ನೊಂದು ಟೇಸ್ಟ್ ಮಾಡೋಣ ಇವಾಗ. ಕೈ ಹುಷಾರು. ಹುಷಾರು ಕೈ. ವಾವ್, ಸೋ ನೈಸ್. ಹೆಂಗಿದೆ? ಹುಳಿ ಇದೆನಾ? ಸೊ ಹಾಗೆ ನೆಕ್ಸ್ಟ್ ಹಾರ್ವೆಸ್ಟ್ ಬಂದು ನಿಂಬೆ ಗಿಡ. ಇದು ಹೊರಗಡೆ ಇದೆ, ಅಂದರೆ ಟೆರೆಸ್ ಮೇಲೆ ಇಲ್ಲ, ಇದು ಕೆಳಗಡೆ ಬಂದಿದೆ. ತುಂಬ ಚೆನ್ನಾಗಾಯ್ತು ಲಾಸ್ಟ್ ಟೈಮ್ ಕಾಯಿ. ಇದು ಸೆಕೆಂಡ್ ಟೈಮ್ ಇದು. ನೋಡ್ರಿ, ಇನ್ನೂ ದೊಡ್ಡದಿದೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಏನಂದರೆ ಬ್ರಹ್ಮಕಮಲ. ಒಂದ್ಸರ್ ಮಳೆ ಬಂತು, ತುಂಬ ಚೆನ್ನಾಗಿದೆ ಈ ಸರಿ. ಇಲ್ಲಿ ನೋಡ್ರಿ, ಇಲ್ಲಿ
ಈ ಗಾಳಿ ಮಳೆಗೆಲ್ಲ ಈ ಪಾಟ್ ಮೇಲೆ ಇಟ್ಟಿದೆ ಆ್ಯಕ್ಚುಲಾಗ ಕೆಳಗೆ ಬಿದ್ದುಬಿಟ್ಟಿದೆ. ಸೊ ಸ್ವಲ್ಪ ಹೈಟ್ನಲ್ಲಿ ಇಡಬೇಕು. ಸರ್ ತುಂಬ ಚೆನ್ನಾಗಿ ಬಂದಿದೆ ಮಗ್ಗಿ. ಸೊ ಮತ್ತೆ ಬ್ಲೂಮ್ ಆದರೆ ಮತ್ತೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.